ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಬೇಕರಿ ಸ್ಟೈಲಲ್ಲಿ ಒಂದು ವೆಜ್ ಪಫ್ ತಂದಿದ್ದೀನಿ. ಅದು ಇವಾಗ ರಜೆ ಟೈಮಲ್ಲಿ ಹೊರಗಡೆ ಸಮ್ಟೈಮ್ಸ್ ಹೋಗೋದಾದರೆ ಬೇಜಾರಾಗುತ್ತೆ. ಅದಕ್ಕೆ ಮನೆಯಲ್ಲಿ ಯಾವ ಥರ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಮನೆಯಲ್ಲಿರುವೆ ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಅದಕ್ಕೆ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇಲ್ಲಿ ನಾನು ಮೊದಲಿಗೆ ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿರೋದು. ಮೈದಾ ಹಿಟ್ಟಿಂದ ನಾನು ಮಾಡ್ತಿರೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಮತ್ತು ಇಲ್ಲಿ ಕಾಯಿಸಿರೋದು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ಕೊಳ್ಬೇಕು. ಅದೆಲ್ಲನೂ ಮೊದಲು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀರು ಹಾಕ್ದೇ ಫಸ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಎಲ್ಲ ಮಿಕ್ಸ್ ಆಗಬೇಕದು. ಇವಾಗ ಆ ಹಿಟ್ಟಿಗೆ ಎಷ್ಟು ನೀರು ಹಿಡಿಯುತ್ತಲ್ಲ ಅಷ್ಟು ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಪೂರಿ ಹಿಟ್ಟಿನ ಅದಕ್ಕಿರಬೇಕು. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕಲಿಸ್ಕೊಂಡು 1 ಅವರ್ ಹಾಗೆ ಬಿಡಬೇಕು. ಸ್ಟಫ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ವೆಜಿಟೇಬಲ್ ನಾನು ತೊಗೊಂಡಿರೋದು 1 ದೊಡ್ಡ ಸೈಜ್ ಆನಿಯನ್, 6 ಬೀನ್ಸ್ ತೊಗೊಂಡಿರೋದು, 1 ಮೀಡಿಯಮ್ ಸೈಜು ಕ್ಯಾರೆಟ್ ತೊಗೊಂಡಿರೋದು. ಎಲ್ಲನೂ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಇಟ್ಕೊಳ್ಬೇಕು. ಇಲ್ಲಿ ಸ್ಪೈಸಸ್ಸು 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಜೀರಾ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಮತ್ತು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕು. ಮೊದಲಿಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಅದ್ರ ಜೊತೆಗೆ ಕ್ಯಾರೆಟ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆಗಬೇಕು ಅದೆಲ್ಲನೂ. ಇವಾಗ ಮಕ್ಕಳ ರಜೆ ಇರೋದ್ರಿಂದ ಅವಾಗವಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿ ಮಾಡಿದ್ದೀವಿ ಅಂತ ಒಂದು ಖುಷಿನೂ ಇರುತ್ತೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಎಷ್ಟು ಬೇಕೋ ಇವಾಗ ಪಲ್ಯಗೆ ಅಷ್ಟೇ ಹಾಕ್ಕೊಳ್ಳಿ. ಇವಾಗಲೇ ಇವಾಗ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಿಬಿಡ್ಬೇಕು. ಸ್ವಲ್ಪ ಮೆತ್ತಗಾಗಬೇಕು, ತರಕಾರಿ ಎಲ್ಲ ಮೆತ್ತಗಾಗಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. 1/4 ಟೀ ಸ್ಪೂನ್ ಅಷ್ಟೇ ಹಾಕೋಬೇಕು, ಇಲ್ಲಾಂದರೆ ಅದು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹಾಗೆ ಬರುತ್ತೆ. ಆ ಸ್ಮೆಲ್ ಹೋಗೋವರೆಗೂ ಉರಿಬೇಕೆಲ್ಲನೂ. ನೋಡಿ, ಇವಾಗ ಏನೇನು ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಅದೆಲ್ಲನೂ ಹಾಕ್ಕೊಳ್ಬೇಕು. ಖಾರದ ಪುಡಿ ಅದು ಎಲ್ಲ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಕ್ಕೆ ಇವಾಗ ನಾನು 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿರೋದು. ಇದು ಅಲ್ಲಿ ತೋರಿಸಿಲ್ಲ ನಾನು ಇಂಗ್ರೀಡಿಯೆಂಟ್ಸಲ್ಲಿ. ಇವಾಗ ಮೇಲೆ ಹಾಕ್ತಿರೋದು, ಯಾಕಂದರೆ ಸ್ಪೈಸಸ್ ಎಲ್ಲ ಜಾಸ್ತಿ ಆಗಬಾರ್ದು, ಆಮೇಲೆ ಸ್ಟಫಿಂಗು ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿರುತ್ತೆ ಅಂತ ಹೇಳಿ. ಇದು ಆಪ್ಷನಲ್ಲು, ಹಾಕೋಬೋದು, ಇಲ್ಲಾಂದರೆ ಓಕೆ ನಡೆಯುತ್ತೆ. ಹಾಕಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಹಾಗೆ ಸ್ಟವ್ ಆಫ್ ಮಾಡಿ ಹಾಗೆ ಬಿಡಬೇಕು ಸ್ವಲ್ಪ 1 ನಿಮಿಷ. ನೋಡಿ, ಇವಾಗ ವೆಜ್ ಪಫ್ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಸ್ಟಫ್ ಮಾಡೋಕ್ಕೆ ಚಪಾತಿಗೆ ಹಚ್ಕೊಳ್ಳೋಕ್ಕೆ ಒಂದು ಹಿಟ್ಟು ಕಲಿಸ್ಕೊಳ್ಬೇಕು. ಇವಾಗ ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಮತ್ತು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಅದು ಗಟ್ಟಿ ಇರಬಾರ್ದು, ಕೈಯಿಂದ ಹಚ್ಚೋಕ್ಕೆ ಚೆನ್ನಾಗಿ ಬರಬೇಕದು. ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಆಗಿದೆ. ಇವಾಗ ಹಿಟ್ಟು ರೆಡಿಯಾಗಿದೆ. ನೋಡಿ, ಚೆನ್ನಾಗಾಗಿದೆ. ಮನೇಲಿ ಈ ಥರ ಮಾಡ್ಕೊತೀನಿ. ಬೇಕ್ರಿ ಸ್ಟೈಲ್ಗಿಂತ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ. ಇವಾಗ ಇದರಲ್ಲಿ ಸ್ವಲ್ಪ ಪಾರ್ಟ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಎಷ್ಟು ತೊಗೊಳ್ತೀರೋ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಇರಬೇಕು.
ಇಲ್ಲಿ 6 ಉಂಡೆ ಆಗಿದೆ. ಎಲ್ಲನೂ ಉಂಡೆ ಉಂಡೆ ಮಾಡಿ ಇಟ್ಕೊಳ್ಬೇಕು. ನೋಡಿ ಇಲ್ಲಿ 6 ಉಂಡೆ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಒಂದು ಉಂಡೆ ತೊಗೊಂಡು ಚಪಾತಿಗಿಂತ ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಳ್ಬೇಕು. ತೆಳ್ಳಗಿರಬೇಕು. ಎಲ್ಲನೂ ದೊಡ್ಡದಾಗಿ ಎಷ್ಟು ದೊಡ್ಡದಾಗತ್ತೆ ಅಷ್ಟು ದೊಡ್ಡದು ಮಾಡಿಕೊಂಡು ತೆಳ್ಳಗೆ ಮಾಡ್ಕೋಬೇಕು ಎಲ್ಲನೂ. ಅದಕ್ಕೇನು ಶೇಪ್ ರೌಂಡೇ ಇರಬೇಕಂತೇನಿಲ್ಲ, ಯಾವ್ದಾರ ಮಾಡ್ಕೊಬೋದು. ಆಮೇಲೆ ಸೈಜ್ ಎಲ್ಲ ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ಅವೆಲ್ಲನೂ 6 ಉಂಡೆ ಆಗಿದೆ. ಎಲ್ಲನೂ ದೊಡ್ಡದಾಗಿ ಲಟ್ಸಿಟ್ಕೊಳ್ಬೇಕು, ತೆಳ್ಳಗಾಗಬೇಕು. 1 ಬೈ 1 ಎಲ್ಲನೂ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲನೂ ಬೇರೆ ಸಪ್ರೇಟಾಗಿ ಇಟ್ಕೊಂಡು ಇವಾಗ ಒಂದು ಚಪಾತಿ ಮೇಲೆ ಆ ಲಿಕ್ವಿಡ್ ಏನು ಮಾಡಿ ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ಹಾಕ್ಕೊಂಡು ಚಪಾತಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳ್ಬೇಕು. ಎಷ್ಟು ತೊಗೊಂಡಿರ್ತೀರೋ 1 ಬೈ 1 ಚಪಾತಿ ಹಾಕೊಳ್ಳೋದು, ಪೇಸ್ಟ್ ಹಚ್ಕೊಳ್ಳೋದು, ಆಮೇಲೆ ಮತ್ತೆ 1 ಬೈ 1 ಹಾಕ್ಕೊಂಡು ಎಲ್ಲನೂ ಹಾಕ್ಕೊಳ್ಬೇಕು. ನಾನು 6 ಚಪಾತಿ ಮಾಡಿ ಇಟ್ಕೊಂಡಿರೋದು 1 ಬೈ 1 ಎಲ್ಲನೂ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗೆಲ್ಲನೂ ಹಾಕಿಟ್ಕೊಂಡಿರೋದು ನೋಡಿ 6 ಆಗಿದೆ. ಮತ್ತೆ ಅದ್ರ ಮೇಲೆ ಆದಮೇಲೆ ಸ್ವಲ್ಪ ಉಳಿದಿರೋದು ಮೇಲೆ ಲಾಸ್ಟ್ ಲೇಯರಲ್ಲಿ ಈ ಥರ ಮತ್ತೆ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು. ಹಾಕಿದ್ಮೇಲೆ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಬೇಕು. 2 ಅಂಚು ಮೇಲೆ ಕೆಳಗೆ ಲೆಫ್ಟ್ ರೈಟ್ ಎಲ್ಲನೂ ಈ ಥರ ಫೋಲ್ಡ್ ಮಾಡಬೇಕು. ಇವಾಗ ಮೈದಾ ಹಿಟ್ಟು ಹಾಕಿ ಮತ್ತೆ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಚಪಾತಿಗಿಂತ ನೋಡಿ ಚಪಾತಿಗಿಂತ ಸ್ವಲ್ಪ ಅಗಲಾಗಿದೆ. ಇವಾಗ ಎಲ್ಲ ಎಡ್ಜೆಲ್ಲ ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಆಗಬೇಕಿದು. ಇದೆಲ್ಲ ಎಡ್ಜೆಲ್ಲ ತೆಗಿಬೇಕು. ಇವಾಗ ಇದರಲ್ಲಿ 9 ಪಾರ್ಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದ ಸ್ಕ್ವೇರ್ ಆಗಿ ಮಾಡಿ ಇಟ್ಕೊಳ್ಬೇಕು. ನೋಡಿ ಈ ಥರ ಆಯಿತು. ಇವಾಗ ಇದನ್ನೆಲ್ಲ ತಗೊಂಡು ಇವಾಗ ಇದೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಒಂದೊಂದು ಹಿಟ್ಟು ತಗೊಂಡು ಚಿಕ್ಕದಾಗಿ ಸ್ಕ್ವೇರ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಈ ಸ್ಟಫ್ ತುಂಬಬೇಕಿದ್ರಲ್ಲಿ ಈಗೇನು ಪಾರ್ಟ್ ಆಗಿದಾವಲ್ಲ ಎಲ್ಲ 9 ಈ ಥರ ಮಾಡಿ ಇಟ್ಕೊಳ್ಬೇಕು. ಲಟ್ಸ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪ ಇದ್ರೇ ಚೆನ್ನಾಗಿ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಸ್ಟಫಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. 1 ಪೀಸ್ ತೊಗೊಳ್ಳೋದು ಅದರಲ್ಲಿದು ತಗೊಂಡು ಅದ್ರ ಮೇಲೆ ಸ್ಟಫ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಇದರಲ್ಲಿ ಹಾಕ್ಕೊಳ್ಬೇಕು. ಮಿಡಲ್ಲು ಅದರಲ್ಲಿ ಎಡ್ಜ್ ಬಿಡೋದು, ನಡುವೆ ಪ್ರೆಸ್ ಮಾಡ್ಕೋತ ಹೋಗೋದು. ಎಡ್ಜ್ ಎಲ್ಲ ಪ್ರೆಸ್ ಮಾಡಬಾರ್ದು, ಯಾಕಂದರೆ ಲೇಯರ್ ಬರಲ್ಲ. ಮಿಡಲ್ ಅದರಲ್ಲಿ ಎಷ್ಟು ಮಿಡಲ್ ಇರ್ತೈತಲ್ಲ ಮಿಡಲ್ ಆಗಿ ಹಂಗೆ ಪ್ರೆಸ್ ಮಾಡ್ಕೋತ ಹೋಗ್ಬೇಕು. ನೋಡಿ ಈ ಥರ ಹಿಂಗೆ ಆಗ್ಬೇಕದು. ಮಿಡಲ್ ಪ್ರೆಸ್ ಮಾಡಬೇಕು. ಎಡ್ಜ್ ಎಲ್ಲ ಪ್ರೆಸ್ ಮಾಡುವಂಗಿಲ್ಲ. ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಆಗಿದೆ. ಎಲ್ಲನೂ ಅದೇ ಥರ ಮಾಡ್ಕೊಳ್ಬೇಕು. ನೋಡಿ ಇನ್ನೊಂದು ತೋರಿಸ್ತೀನಿ. ಇವಾಗ ಇದು ಮಾಡುವಷ್ಟರಲ್ಲಿ ಇಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ ಬಿಸಿ ಮಾಡಿ ಇಟ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ ಆಯಿಲ್ ಬಿಸಿ ಆಗಿದೆ. ಇವಾಗ ಇದರಲ್ಲಿ 2 ವೆಜ್ ಪಫ್ ಹಾಕ್ತಿರೋದು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ. ಒಂದು ಸೈಡ್ ಬೆಂದಿದೆ, ಮತ್ತೊಂದು ಸೈಡ್ ಬೇಯಬೇಕು. 2 ಸೈಡ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಫ್ರೈ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ.
ಇದನ್ನು 2 ಸೈಡ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಒಳಗಡೆ ನೋಡಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದ್ದು. ಒಂದ್ಸತಿ ಮನೆಯಲ್ಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರತ್ತೆ.